ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಖಂಡಿಸಿ ಸಮಾವೇಶ, ಪ್ರಯಾಣಿಕರ ಬಳಿ ಸಹಿ ಸಂಗ್ರಹಿಸಿರುವ ಮೆಟ್ರೋ ಪ್ರಯಾಣಿಕರ ಸಂಘ. ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಖಂಡಿಸಿ ಸಮಾವೇಶ, ಪ್ರಯಾಣಿಕರ ಬಳಿ ಸಹಿ ಸಂಗ್ರಹ ಮಾಡಿರುವ ಮೆಟ್ರೋ ಪ್ರಯಾಣಿಕರ ಸಂಘ. ಇಂದಿನ ಸಮಾವೇಶದ ನಂತರ ಮೆಟ್ರೋ ಬಾಯ್ಕಟ್ ನಿರ್ಧಾರವಾಗುವ ಸಾಧ್ಯತೆ ಇದೆ. ಫೆಬ್ರವರಿ ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಸರಿ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣ ಮಾಡದಿರುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಸಮಾವೇಶದ ಕೊನೆಯಲ್ಲಿ ಮೆಟ್ರೋ ಬಾಯ್ಕಟ್ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಇತ್ತೀಚೆಗೆ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಲಾಗಿತ್ತು. ಅದು ಕೂಡ ಶೇಕಡಾ 46ರಷ್ಟು. ಹಾಗಾಗಿ 46% ಏರಿಕೆ ಆಗಿರೋದಕ್ಕೆ ಮೆಟ್ರೋ ಪ್ರಯಾಣಿಕರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ಯಾವಾಗ ಮೆಟ್ರೋ ಪ್ರಯಾಣ ದರ ಏರಿಕೆಯಾಯಿತು, ಮೆಟ್ರೋಗಳನ್ನು ಬಿಟ್ಟು ಜನ ಬಸ್ಗಳತ್ತ ಮುಖ ಮಾಡೋದಕ್ಕೆ ಮುಂದಾಗ್ತಾರೆ. ಅವತ್ತಿನಿಂದನೂ ಕೂಡ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗುತ್ತೆ. ಇದಕ್ಕೆ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗುತ್ತೆ. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸ್ವಲ್ಪ ಮಟ್ಟಿಗೆ ಪ್ರಯಾಣ ದರವನ್ನು ಕಡಿಮೆ ಮಾಡಲಾಗುತ್ತೆ, ಅಂದರೆ ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಮಾಡಲಾಗುತ್ತೆ. ಅದೆಲ್ಲದರ ನಡುವೆ ಮೆಟ್ರೋ ದರ ಏರಿಕೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಮೆಟ್ರೋ ಪ್ರಯಾಣಿಕರನ್ನ ಮಾತನಾಡಿಸಿದ್ದಾರೆ. ಏನೇ ಹೇಳಿದ್ದಾರೆ ಅವರು, ಬನ್ನಿ ನೋಡೋಣ. ಕಳೆದ 2 ವಾರದಿಂದ ಇಡೀ ಬೆಂಗಳೂರಲ್ಲಿ ಚರ್ಚೆಗೆ ಗ್ರಾಸವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಅದು ಮೆಟ್ರೋ ದರ ಏರಿಕೆ. ಈ ಒಂದು ಮೆಟ್ರೋದಲ್ಲಿ ಸಾಮಾನ್ಯ ಜನರಿಂದ ಶ್ರೀಮಂತರವರೆಗೂ ಕೂಡ ಎಲ್ಲರೂ ಕೂಡ ಪ್ರಯಾಣವನ್ನು ಮಾಡ್ತಾರೆ. ಆದರೆ ಬರೋಬ್ಬರಿ ಅಂದರೆ 40ರಿಂದ 45% ಮೆಟ್ರೋ ದರ ಏರಿಕೆ ಮಾಡಿರ್ತೀನಿ ಅಂತ ಹೇಳಿದಂತಹ BMRCL ಈಗ ಬರೋಬ್ಬರಿ ಅಂದರೆ 110%ವರೆಗೂ ಮೆಟ್ರೋ ದರವನ್ನು ಏರಿಕೆ ಮಾಡಿರುವಂಥದ್ದು. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ. ನನ್ನ ಜೊತೆ ಕೆಲವೊಂದಿಷ್ಟು ಮೆಟ್ರೋ ಪ್ರಯಾಣಿಕರಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಹಾಗೆ IT ಕೆಲಸ ಮಾಡೋರು ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಮೇಡಮ್, ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡ್ತೀರಾ, ಆದರೆ ಇವಾಗ ಏಕಾಏಕಿ ಮೆಟ್ರೋ ದರನ ಏರಿಕೆ ಮಾಡಿದ್ದೀರಾ. ಇವಾಗ ಒಂದು ಕಡೆ ಸಮಾವೇಶವೂ ಕೂಡ ಆಗ್ತಾ ಇದೆ. ಏನು ಹೇಳ್ತೀರಾ BMRCL ಈ ಒಂದು ನಿರ್ಧಾರ? ಏನು ಮೆಟ್ರೋ ದರ ಹೆಚ್ಚಳ ಮಾಡಿದ್ದಾರೆ, ಅದರಿಂದಾಗಿ ಜನಸಾಮಾನ್ಯರಿಗಾಗಿರಲಿ, ವಿದ್ಯಾರ್ಥಿಗಳಿಗಾಗಿರಲಿ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗಿದೆ ಮ್ಯಾಮ್. ಅದನ್ನು ವಿರೋಧಿಸಿ ಇವತ್ತು ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ನಾವು ಇನ್ನೆಲ್ಲಿ ಆಕ್ರೋಶ ತೋರಿಸೋದಕ್ಕೆ ಸಾಧ್ಯನೋ ಅಲ್ಲೆಲ್ಲ ಕೂಡ ತೋರಿಸ್ತಾ ಇದ್ದೀವಿ. ನಾವು ನಮ್ಮ ಬೆಂಗಳೂರು ಉಳಿಸಿ ಸಮಿತಿಯಿಂದ ಹಲವಾರು ಸಿಗ್ನೇಚರ್ ಮಾಡಿ ಸರ್ಕಾರಗಳಿಗೂ ಕೂಡ ಸಬ್ಮಿಟ್ ಮಾಡಿದ್ದೀವಿ. BMRCL MD ಸರ್ಗೂ ಕೂಡ ಇದ್ರ ಬಗ್ಗೆ ನಾವು ತಿಳಿಸಿದ್ದೀವಿ. ಇನ್ನೂ ಕೂಡ ಇದ್ರ ಹೆಚ್ಚು ಮಟ್ಟಿಗೆ ಹೋರಾಟ ಬೆಳೆಸಬೇಕು ಅನ್ನೋಂಥ ಉದ್ದೇಶದಿಂದನೇ ಇವತ್ತು ಜನಗಳನ್ನ ಸೇರಿ ಒಂದು ಸಮಾವೇಶನ ಮಾಡ್ತಾರುವಂಥದ್ದು ಮೇಡಮ್. ಇದು ಎಷ್ಟು ಡಿಫಿಕಲ್ಟಿ ಆಗಿದೆ ಅಂದರೆ ವಿದ್ಯಾರ್ಥಿಗಳಿಗಂತೂ ಇವತ್ತು ಶಿಕ್ಷಣದ ಬೆಲೆ ಏರಿಕೆ, ಶಿಕ್ಷಣದ ಫೀಸ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಾಮಾನ್ಯ ಅಗತ್ಯ ಬೆಲೆ ಏರಿಕೆನೂ ಕೂಡ ಇವತ್ತು ಹೆಚ್ಚು ಮಾಡ್ತಿದ್ದಾರೆ. ಅದರೊಳಗೆ ಮೆಟ್ರೋ ದರ ಹೆಚ್ಚಳ ಮಾಡಿರೋವಂಥದ್ದು ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚು ಹೊರೆ ಆಗಿರೋವಂಥದ್ದು. ಅವರು ಕೂಡಿಡೋದಂತೂ ಒಂಥರ ಮಾತು ಬಿಡಿ, ಅದು ಬೇಡ. ಸೊ ಅಲ್ಲಿ ಇವತ್ತು ಇದನ್ನು ವಿರೋಧಿಸಿ ಜನ ಆಕ್ರೋಶ ಬರಬೇಕು ಹೆಚ್ಚು. ಆಗ ಮಾತ್ರ ಇವತ್ತು ಗೊತ್ತಾಗಬೇಕು BMRCL ಮೆಟ್ರೋಗಾಗಿರ್ಬೋದು ಅದ್ರ ಬಗ್ಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಮೇಡಮ್, ಹೇಳ್ತಾ ಇದ್ರು ಇವಾಗ ಅಂದರೆ 4,000 ರೂಪಾಯಿ ಮೆಟ್ರೋಗೆ ಎತ್ತಿಡಬೇಕು ಅಂತ ಹೇಳಿ. ಒಬ್ಬ ಸ್ಟೂಡೆಂಟ್ ಆಗಿ 4,000 ರೂಪಾಯಿ ಎಷ್ಟು ಕಷ್ಟ ಆಗುತ್ತೆ ಕೂಡಿಡೋದು? ಫಸ್ಟ್ ಆಫ್ ಆಲ್ ಸ್ಕಾಲರ್ಶಿಪ್ಸ್, ಪೇರೆಂಟ್ಸ್ದು ಮತ್ತು ಅಪ್ಪಂದಿರ್ದು ಸ್ಯಾಲರೀಸೇ ಕಡಿಮೆ ಇರೋವಂಥವ್ರು, ಗಾರ್ಮೆಂಟ್ಸ್ಗೆ ಹೋಗುವಂಥ ತಾಯಿ, ಹಾಗೆ ಮನೆಯಲ್ಲೇ ಏನೋ ಶಾಪ್ಸ್ ಹತ್ರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಂಥ ಅಪ್ಪ. ಸ್ಕಾಲರ್ಶಿಪ್ಸ್ ಅಂತೂ 3 ವರ್ಷದಿಂದ ಬರ್ತಾ ಇಲ್ಲ. ಇವಾಗ ಮನೆಗಳಲ್ಲಂತೂ ಸಾಲದಲ್ಲೇ ನಡೀತಾ ಇದೆ ಎಷ್ಟೊಂದು. ಇವಾಗ ಅದ್ರ ಮೇಲೆ ಟ್ರಾಫಿಕ್ನ ಅವಾಯ್ಡ್ ಮಾಡಿ ಟೈಮ್ಗೆ ಕ್ಲಾಸ್ಗಳನ್ನ ತಲುಪಬೇಕು ಅಂತ ಹೇಳಿ ಸ್ಟೂಡೆಂಟ್ಸು, ಎಂಪ್ಲಾಯೀಸ್ ಎಲ್ಲ ಓಡ್ತಾ ಇರ್ತಾರೆ. ಬೆಳಗ್ಗೆ ನೀವು ಬೆಂಗಳೂರನ್ನ ನೋಡಿದ್ರೆ ನೀವು 7 ಗಂಟೆಯಿಂದ 9 ಗಂಟೆಗೆ ಎಲ್ಲ ಜನ ಓಡ್ತಾ ಇರ್ತಾರೆ. ಈ ಟೈಮಲ್ಲಿ ಮೆಟ್ರೋ ತುಂಬಾ ಬಂದು ಅನುಕೂಲ ಆಗಿತ್ತು. ಇವಾಗ ಆ ಜನಗಳ ದುಡ್ಡಿಂದ ಕಟ್ಟದ್ರಲ್ಲ, ಇವಾಗ ಅದನ್ನ ಕರೆಕ್ಟಾಗಿ ಅವರ ನೆಸೆಸಿಟಿನ ಬಳಸ್ಕೊಂಡು ಎಂಥ ಬೆನ್ನಿಗೆ ಚುರಿ ಹಾಕಿದ್ದಾರೆ ಮ್ಯಾಮ್. ರೇಟ್ಸ್ನೆಲ್ಲ ಜಾಸ್ತಿ ಮಾಡಿಕೊಂಡು. ಮೇಡಮ್, ಒಂದ್ ಕಡೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಒಬ್ಬರ ಮೇಲೆ ಒಬ್ರು ಗೂಬೆ ಕೂರಿಸ್ಕೊಂಡು ನಾವು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರ ಹೊರೆ ಮೇನ್ ಆಗಿ ಬೀಳ್ತಾ ಇರೋದು ಸಾಮಾನ್ಯ ಜನರು, ಅದರಲ್ಲೂ ಕೂಡ ಮಧ್ಯಮ ವರ್ಗದವರು. ನೀವು ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಏನ್ ಹೇಳ್ತೀರಾ ಎರಡೂ ಸರ್ಕಾರದ ಈ ಒಂದು ನಡೆ ಬಗ್ಗೆ?
ನಾನು ಫಸ್ಟು ಎರಡೂ ಸರ್ಕಾರಕ್ಕೆ ಚೀಮಾರಿ ಆಗ್ತೀನಿ ಮೇಡಮ್. ಇವ್ರಿಗೆ ಒಂದು ಸ್ವಲ್ಪನೂ ನಾಚಿಕೆ ಇಲ್ಲ. ನೋಡಿ, ನಾವೆಲ್ಲ ಗೆಸ್ಟ್ ಫ್ಯಾಕಲ್ಟಿ ಇದ್ದೀವಿ. ನಮಗೆ ಇವಾಗ ಕರ್ನಾಟಕದಲ್ಲಿ ನೀವು ತೊಗೊಂಡ್ರೆ ಡಿಗ್ರಿಯಲ್ಲಿ ಈಗ 5,500 ಡಿಗ್ರಿ ಗೆಸ್ಟ್ ಫ್ಯಾಕಲ್ಟಿಗಳನ್ನ ಆಚೆ ಆಗ್ತಾ ಇದ್ದಾರೆ. ಅಥವಾ ಸ್ಕೂಲ್ ಟೀಚರ್ಸ್ ತೊಗೊಳ್ಳಿ, ಗೆಸ್ಟ್ ಫ್ಯಾಕಲ್ಟಿ 43,000 ಗೆಸ್ಟ್ ಫ್ಯಾಕಲ್ಟಿ ಇದ್ದೀವಿ. ಎಷ್ಟು ಸಂಬಳ ಬರುತ್ತೆ? ಏನೋ ಲೆಕ್ಚರರ್ ಅಪ್ಪ ಟೀಚರ್ ಅಂತ ಅನ್ಕೊತಾರೆ. ಟೀಚರ್ಸ್ಗೆ ಬರೋದು 10,000 ಮೇಡಮ್, ಗೆಸ್ಟ್ ಟೀಚರ್ಸ್ಗೆ. ಆಮೇಲೆ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಬರ್ತಾ ಇರೋದು ಜುಜುಬಿ 15-20 ರೂಪಾಯಿ ಅಷ್ಟೇ ಬರ್ತಾ ಇರೋದು. ಬೆಂಗಳೂರಲ್ಲಿ ಹೆಂಗೆ ಬದುಕಬೇಕು? ಈ ಸರ್ಕಾರಗಳು ಈ ಒಂದು ಟೀಚರ್ಸ್ಗೆ ಏನಾರು ಅನುಕೂಲ ಮಾಡೋದಕ್ಕೆ, ಸಂಬಳ ಜಾಸ್ತಿ ಮಾಡೋಕ್ಕೆ, ಪರ್ಮನೆಂಟ್ ಕೆಲಸ ಮಾಡೋದಕ್ಕೆ ಏನೂ ಮಾಡ್ತಾ ಇಲ್ಲ. ಇವಾಗ ಅದಕ್ಕೆ ಬಂದರೆ ಅವಾಗ ಏನಂತಾರೆ, ರೂಲ್ಸು ರೆಗ್ಯುಲೇಷನ್ಸ್ ಅಂತಾರೆ. ಆದರೆ ಈ ಥರ ಪ್ರೈಸ್ ಹೈಕ್ ಮಾಡೋದಕ್ಕೆ ಯಾವ ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ ನೋಡಿ. 100% ಹೈಕ್ ಎಲ್ಲರೂ ನೋಡಿದ್ದೀರಾ, ಇಡೀ ಪ್ರಪಂಚದಲ್ಲೇ ಎಲ್ಲೂ ಮಾಡಿಲ್ಲ. ಇದೇ ಮೆಟ್ರೋನ ಬೇರೆ ಬೇರೆ ಸ್ಟೇಟ್ಸ್ ಅವರು ಎಷ್ಟು ಕಮ್ಮಿಗೆ ಓಡಿಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ನೀವು ನೋಡಿದ್ರೆ ಕೋಲ್ಕತ್ತಾದಲ್ಲಿ 25 ರೂಪಾಯಿಗೆ ಓಡಿಸ್ತಾ ಇದ್ದಾರೆ. ಇವ್ರದ್ದು ಮಿನಿಮಮ್ ಎಷ್ಟಿದೆ ಗೊತ್ತಾ? 90 ರೂಪೀಸು ಮ್ಯಾಕ್ಸಿಮಮ್. ಮಿನಿಮಮ್ ಇವ್ರದ್ದು 40 ರೂಪೀಸ್ ಇದೆ. ಎಲ್ಲೂ ಇಲ್ಲ ಮೇಡಮ್ ಇಷ್ಟು. ಇದು ನಿಜಕ್ಕೂ ಕೂಡ BMRCL ವಿರುದ್ಧ ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಕಾದ್ ನೋಡಬೇಕಾಗಿದೆ, ಮೆಟ್ರೋ ದರ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಪ್ರಯಾಣಿಕರ ಒತ್ತಾಯಕ್ಕೆ ಮಣಿದು BMRCL ಈ ಒಂದು ಮೆಟ್ರೋ ದರನ ಕಡಿಮೆ ಮಾಡುತ್ತಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.